ಲೋಕಸಭಾ ಚುನಾವಣಾ ಪ್ರಚಾರ ಕಾವೇರಿದೆ. 3 ರಾಜಕೀಯ ಪಕ್ಷಗಳು ಗೆಲುವಿಗೆ ತಾಮುಂದು ನಾಮುಂದು ಅಂತ ಚಕ್ರವ್ಯೂಹ ರಚಿಸುತ್ತಿವೆ. ಬಿಜೆಪಿಯಲ್ಲಿ ಭಿನ್ನಮತ ಹೊಗೆಯಾಡ್ತಿದ್ರೆ ಜೆಡಿಎಸ್ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋಕೆ ತಿಣುಕಾಡ್ತಿದೆ. ಇನ್ನು ಕಾಂಗ್ರೆಸ್ ಪಕ್ಷ ಮೈಸೂರಿನಲ್ಲಿ ಆಪರೇಷನ್ ಶುರು ಮಾಡಿದೆ. ಕರುನಾಡು ಕಾವೇರ್ತಿದೆ. ಒಂದ್ ಕಡೆ ಸೂರ್ಯನ ಸವಾರಿ, ಮತ್ತೊಂದ್ ಕಡೆ ಲೋಕಸಭಾ ಚುನಾವಣಾ ಕಣ ರಂಗೇರುತ್ತದೆ. 3 ಪಕ್ಷಗಳು ಗೆಲುವಿಗೆ ರಣತಂತ್ರ ಆರಂಭಿಸಿವೆ. ಬಂಡಾಯವನ್ನ ಹತ್ತಿಕ್ಕಲು, ಎದುರಾಳಿಯನ್ನ ಕಟ್ಟಿ ಹಾಕಲು ಚದುರಂಗ ಶುರು ಮಾಡಿದ್ದಾರೆ. ದಾವಣಗೆರೆ ಬಿಜೆಪಿ ಪಾಳಯದಲ್ಲಿ ಬೇಸರದ ಬೇಗುದಿ. ಅಸಮಾಧಾನಿತರ ಮನವೊಲಿಕೆಗೆ ಬಿಎಸ್ವೈ ರಣತಂತ್ರ. ದಾವಣಗೆರೆಯಲ್ಲಿ ಬಿಜೆಪಿಗೆ ಬಂಡಾಯದ ಬೇಗುದಿ ತಡ್ತಿದೆ. ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಉಳಿದ ಆಕಾಂಕ್ಷಿಗಳು ಕುದಿಯುತ್ತಿದ್ದಾರೆ. ಬಿಜೆಪಿ ನಾಯಕರ ಅಸಮಾಧಾನ ಶಮನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಿನ್ನೆ ಬಂದು ಬರಿಗೈಲಿ ಹೋಗಿದ್ರು. ಹೀಗಾಗಿ ಇವತ್ತು ಖುದ್ದು ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ರು. ಎಂಪಿ ರೇಣುಕಾಚಾರ್ಯ, ಮಾಜಿ ಸಚಿವರಾದ ರವೀಂದ್ರನಾಥ್, ಕರುಣಾಕರ ರೆಡ್ಡಿ ಮನವೊಲಿಸೋ ಕೆಲಸ ಮಾಡಿದ್ರು. ಅಸಮಾಧಾನಿತರ ಜೊತೆ ಕುಳಿತು ಊಟ ಸೇವಿಸಿ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ಈಶ್ವರಪ್ಪ ರೋಷಾಗ್ನಿ, ನಾಮಿನೇಷನ್ಗೆ ತಯಾರಿ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಆಕ್ರೋಶ ತಣ್ಣಗಾಗ್ತಿಲ್ಲ. ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಂಡಾಯ ಎದ್ದಿರೋ ಈಶ್ವರಪ್ಪ ನಾಮಿನೇಷನ್ಗೆ ತಯಾರಿ ನಡೆಸಿದ್ದಾರೆ. ಏಪ್ರಿಲ್ 12ರಂದು ಶಿವಮೊಗ್ಗದಿಂದ ನಾಮಪತ್ರ ಸಲ್ಲಿಸ್ತೀನಿ ಅಂತ ಘೋಷಿಸಿದ್ದಾರೆ. ಇಡೀ ಜಿಲ್ಲೆಗೆ ನಾನು ಇವತ್ತು ಹೇಳಿದೆ, ಈ ಮುಖಾಂತರ ಪತ್ರಿಕೆಗಳ ಮುಖಾಂತರ ಟಿವಿ ಮುಖಾಂತರ ಹೇಳ್ತಿದ್ದೇನೆ, ಕನಿಷ್ಠ 25,000 ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಬೆಂಬಲ ಜೊತೆಗೆ 12ನೇ ತಾರೀಕು ನಾನು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೇನೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಮೆಗಾ ಆಪರೇಷನ್. ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಸಿದ್ದರಾಮಯ್ಯ ರಣತಂತ್ರ ರೂಪಿಸುತ್ತಿದ್ದಾರೆ. ಬಿಎಸ್ವೈ ಆಪ್ತ ಎಚ್.ವಿ. ರಾಜೀವ್ ಬಳಿಕ ವರುಣ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸದಾನಂದ್ಗೆ ಕಾಂಗ್ರೆಸ್ ಗಾಳ ಹಾಕಿದೆ. ನಾಳೆ ಸದಾನಂದ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಲಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದ ಫ್ಲೆಕ್ಸ್ನಲ್ಲಿ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಫೋಟೋ ರಾರಾಜಿಸುತ್ತಿದೆ. ಇದು ಬಿಜೆಪಿ ಅಭ್ಯರ್ಥಿಗೆ ಹೊಡೆತ ಕೊಟ್ಟಂತಾಗಿದೆ. ಮಂಡ್ಯ ಕ್ಲೈಮ್ಯಾಕ್ಸ್, ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್. ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಕ್ಲೈಮ್ಯಾಕ್ಸ್ ತಲುಪಿದೆ. ಮಂಡ್ಯದಿಂದ ಎಚ್.ಡಿ.ಕೆ ಸ್ಪರ್ಧಿಸಬೇಕು ಅನ್ನೋರು ಒಂದ್ ಕಡೆ ಆದ್ರೆ ಚನ್ನಪಟ್ಟಣ ತೊರೆಯಬಾರದು ಅಂತ ಕೆಲವರು ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಇಕ್ಕಟ್ಟಿಗೆ ಸಿಲುಕಿದ್ರು. ಆದರೆ ಇಂದಿನ ಕೋರ್ ಕಮಿಟಿ ಸಭೆಯಲ್ಲಿ ಈ ಗೊಂದಲಕ್ಕೆಲ್ಲ ಫುಲ್ ಸ್ಟಾಪ್ ಬಿದ್ದಿದೆ. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಫೈನಲ್ ಆಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಭರ್ಜರಿ ಟೆಂಪಲ್ ರನ್ ನಡೆಸಿದ್ರು. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಶೃಂಗೇರಿ, ಕೊಲ್ಲೂರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಪ್ರಾರ್ಥಿಸಿದ್ರು. ಶೃಂಗೇರಿಯಲ್ಲಿ ಈಡುಗಾಯಿ ಹೊಡೆದು ಶಾರದೆಯಲ್ಲಿ ಮೊರೆ ಇಟ್ರು. ಬ್ಯೂರೋ ರಿಪೋರ್ಟ್, ಟಿವಿ 9.